ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, 2025 ಮೇ 2ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಸುಮಾರು 10,000 ಮಂದಿ ಭಕ್ತರು ಕೇದಾರನಾಥ್ ದೇವಾಲಯವನ್ನು ಸೇರಿಕೊಂಡರು. ಸಾಂಪ್ರದಾಯ ಪೂಜೆಗಳು ಮುಗಿದ ಸ್ವಲ್ಪ ಸಮಯದ ನಂತರ ಕೇದಾರನಾಥ್ ದೇವಾಲಯದ ಬಾಗಿಲುಗಳನ್ನು ತೆರೆದ ತಕ್ಷಣ ಅಲ್ಲಿ ಕಂಡ ದೃಶ್ಯವನ್ನು ನೋಡಿದರೆ ಯಾರಿಗಾದರೂ ಆಶ್ಚರ್ಯವಾಗದೆ ಇರಲಾರದು. ಈ ಬಾಗಿಲುಗಳನ್ನು ಸತತವಾಗಿ 6 ತಿಂಗಳಿನಿಂದ ಮುಚ್ಚಲಾಗಿದೆ. ಮುಖ್ಯ ಪೂಜಾರಿ ಆ ದೇವಸ್ಥಾನದ ಬಾಗಿಲನ್ನು ತೆರೆದ ತಕ್ಷಣ ಪೂಜಾರಿಗಳು ಭಕ್ತಾದಿಗಳು ಒಬ್ಬೊಬ್ಬರಾಗಿ ಆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುತ್ತಾರೆ. ಅವರ ಜೊತೆ ವೈಭವ್ ಎಂಬ ಭಕ್ತನು ಕೂಡ ಹೋಗುತ್ತಾನೆ. ಫ್ರೆಂಡ್ಸ್, ಆ ವ್ಯಕ್ತಿ ತನ್ನ ಕಣ್ಣಾರೆ ನೋಡಿದ ಅನುಭವವನ್ನ ಹಂಚಿಕೊಂಡಿದ್ದಾನೆ. ವೈಭವ್ಗೆ 10 ವರ್ಷದ ಬಾಲಕನಾದಾಗಿನಿಂದಲೂ ಕೇದಾರನಾಥನ ಮೇಲೆ ಅಪಾರವಾದ ಭಕ್ತಿ. ಆದ್ದರಿಂದ ಜೀವನದಲ್ಲಿ ಒಂದು ಸಾರಿಯಾದರೂ ಕೇದಾರನಾಥ್ ಯಾತ್ರೆಯನ್ನು ಮಾಡಬೇಕೆಂದು ನಿರ್ಧಾರ ಮಾಡಿದನು. ಆದರೆ ಆ ಬಾಲಕನು ಒಂದು ಸಂಕಲ್ಪವನ್ನು ಮಾಡಿಕೊಂಡನು. ಅದೇನು ಅಂದ್ರೆ, ನಾನು ಸ್ವಯಂ ಆಗಿ ಸಂಪಾದನೆ ಮಾಡುವುದಕ್ಕೆ ಶುರು ಮಾಡಿದ ನಂತರ ನನ್ನ ಮೊದಲ ಸಂಬಳದಲ್ಲಿ ಕೇದಾರನಾಥ್ ಯಾತ್ರೆಯನ್ನು ಮಾಡುತ್ತೇನೆಂದು ವೈಭವ್ ಕಷ್ಟಪಟ್ಟು ಓದಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಸಂಪಾದನೆ ಮಾಡುತ್ತಾನೆ. ವರ್ಷಕ್ಕೆ 12 ಲಕ್ಷ ಪ್ಯಾಕೇಜ್ ಅನ್ನು ಮಾತನಾಡಿಕೊಳ್ಳುತ್ತಾನೆ. ತನಗೆ ಮೊದಲನೇ ಸ್ಯಾಲರಿ ಬಂದ ತಕ್ಷಣ ತನ್ನ ಚಿಕ್ಕ ವಯಸ್ಸಿನ ಕನಸನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಕಷ್ಟಪಟ್ಟು ಓದಿ ಒಳ್ಳೆ ಕೆಲಸವನ್ನು ತೆಗೆದುಕೊಂಡ ನಂತರ ಮೊದಲನೇ ಸಂಬಳದಲ್ಲೇ ನಾನು ಕೇದಾರನಾಥ್ ಯಾತ್ರೆಯನ್ನು ಮಾಡುತ್ತೇನೆಂದು ಹೇಳಿದ ಕನಸು ಈಗ ನೆರವೇರುತ್ತಿದೆ. ತನ್ನ ಜೊತೆ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಹೋಗಬೇಕೆಂದು ನಿರ್ಧಾರ ಮಾಡುತ್ತಾನೆ. ಮೊದಲನೇ ಸ್ಯಾಲರಿ ಬಂದ ತಕ್ಷಣ ಬೆಹಟ್ರಾನ್ಗೆ ಹೋಗುವುದಕ್ಕೆ ತನ್ನ ಜೊತೆ ತನ್ನ ತಂದೆ ತಾಯಿಗೆ ಕೂಡ ಟಿಕೆಟ್ ಅನ್ನು ಬುಕ್ ಮಾಡುತ್ತಾನೆ. ಮೇ 2ರಂದು ಕೇದಾರನಾಥ್ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಗುತ್ತದೆ. ಆದ್ರೆ ವೈಭವ್ ಮಾತ್ರ ಏಪ್ರಿಲ್ 27ರಂದೇ ಕೇದಾರನಾಥ್ ಕೆಳಭಾಗವನ್ನ ತಲುಪಬೇಕೆಂದು ಅಂದುಕೊಳ್ಳುತ್ತಾನೆ. ಕೇದಾರನಾಥ್ ದೇವಾಲಯದ ಬಾಗಿಲುಗಳನ್ನು ತೆರೆಯುವ ಮುನ್ನ ಓಂಕಿ ಮಠದ ಓಂಕಾರೇಶ್ವರ ದೇವಾಲಯದಿಂದ ಪಂಚಮುಖಿ ಪಲ್ಲಕ್ಕಿಗಳು ಪ್ರಾರಂಭವಾಗುತ್ತವೆ. ಆ ಪಲ್ಲಕ್ಕಿಗಳು 5 ದಿನಗಳ ಯಾತ್ರೆಯನ್ನು ಮಾಡಿ ಮೇ 2ರಂದು ಕೇದಾರನಾಥ್ ದೇವಾಲಯವನ್ನು ತಲುಪುತ್ತವೆ. ವೈಭವ್ ನೇರವಾಗಿ ತನ್ನ ತಂದೆ ತಾಯಿಯನ್ನ ಕೇದಾರನಾಥ್ಗೆ ಕಳಿಸಿದನು. ಆದರೆ ತಾನು ಮಾತ್ರ ಪಂಚಮುಖಿ ಪಲ್ಲಕ್ಕಿಯ ಜೊತೆ ಸೇರಿಕೊಂಡು ಕಾಲು ನಡಿಗೆಯಲ್ಲಿ 5 ದಿನಗಳ ಯಾತ್ರೆಯನ್ನು ಮಾಡಬೇಕೆಂದು ನಿರ್ಧಾರ ಮಾಡುತ್ತಾನೆ. ವೈಭವ್ಗೆ ನಂಬಿಕೆ, ನಾನು ಸಂಪಾದನೆ ಮಾಡಿರುವ ಪ್ರತಿಯೊಂದು ರೂಪಾಯಿ ಕೂಡ ಕೇದಾರನಾಥನ ಕೃಪೆ ಎಂದು. ಫ್ರೆಂಡ್ಸ್, ನೀವು ಕೂಡ ಆ ಕೇದಾರನಾಥನ ನಿಜವಾದ ಭಕ್ತರಾಗಿದ್ದರೆ ಜೈ ಕೇದಾರೇಶ್ವರ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೈಭವ್ ಈ ಯಾತ್ರೆಯನ್ನು ಆಧ್ಯಾತ್ಮಿಕವಾಗಿ ಸ್ವೀಕರಿಸಿದನು. ಏಪ್ರಿಲ್ 27 ಭಾನುವಾರ ಭೈರವನಾಥನಿಗೆ ಪ್ರತ್ಯೇಕವಾದ ಪೂಜೆಗಳು ನಡೆದ ನಂತರ ಮಂತ್ರಗಳನ್ನು ಜಪಿಸುತ್ತಾ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಪೂರ್ತಿ ಮಾಡಿದ ನಂತರ ಓಂಕಾರೇಶ್ವರ ಮಹಾದೇವ ದೇವಾಲಯದಿಂದ ಕೇದಾರನಾಥ್ ವರೆಗೂ ಪಂಚಮುಖಿ ಪಲ್ಲಕ್ಕಿ ಪ್ರಾರಂಭವಾಯಿತು. ಈ ಪಂಚಮುಖಿ ಸಂಪ್ರದಾಯ ಶತಶತಮಾನಗಳಿಂದಲೂ ರೂಢಿಯಲ್ಲಿದೆ. ಕೇದಾರನಾಥ್ ದೇವಾಲಯದ ಬಾಗಿಲನ್ನು ತೆರೆಯುವ 5 ದಿನಗಳ ಮುನ್ನ ಇದರ ಪ್ರಯಾಣ ಶುರುವಾಗುತ್ತದೆ. 5 ತಿಂಗಳು ದೇವಾಲಯದ ಬಾಗಿಲುಗಳನ್ನು ಮುಚ್ಚಿರುವ ಸಮಯದಲ್ಲಿ ಕೇದಾರನಾಥನನ್ನು ಓಂಕಾರೇಶ್ವರ ಮಹಾದೇವ ದೇವಾಲಯದಲ್ಲಿ ಇಡುತ್ತಾರೆ. ಮೇ 2ರಂದು ಮತ್ತೆ 6 ತಿಂಗಳ ನಂತರ ಕೇದಾರನಾಥ್ ದೇವಾಲಯದ ಬಾಗಿಲನ್ನು ತೆರೆಯುತ್ತಾರೆ. ಓಂಕಾರೇಶ್ವರ ದೇವಾಲಯದಿಂದ ಪ್ರಯಾಣ ಶುರುವಾಗಿ ಕೇದಾರನಾಥ್ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ನಂತರ 6 ತಿಂಗಳ ಕಾಲ ದೇವಾಲಯದಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡುತ್ತಾರೆ. ಈ ಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಕ್ತರು ಪಾಲ್ಗೊಳ್ಳುತ್ತಾರೆ. ಈ ವೈಭವ್ ಕೂಡ ಅವರಲ್ಲಿ ಒಬ್ಬನು. ಹರ ಹರ ಮಹಾದೇವ ಶಂಭೋ ಶಂಕರ ಎಂಬ ಮಂತ್ರವನ್ನು ಜಪಿಸುತ್ತಾ ಅಲ್ಲಿನ ವಾತಾವರಣ ಇನ್ನಷ್ಟು ಭಕ್ತಿ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ಆ ಪಲ್ಲಕ್ಕಿ ಮೊದಲಿಗೆ ಏಪ್ರಿಲ್ 27ರಂದು ವಿಶ್ವನಾಥ ದೇವಾಲಯವನ್ನು ಸೇರಿಕೊಳ್ಳುತ್ತದೆ. ಅಲ್ಲಿ ಪಲ್ಲಕ್ಕಿಯನ್ನ ಇಟ್ಟು ಎಲ್ಲರೂ ಹೊರಟು ಹೋಗುತ್ತಾರೆ. ಮೊದಲ ಪಲ್ಲಕ್ಕಿ ಏಪ್ರಿಲ್ 29ರಂದು ವಿಶ್ವನಾಥ ದೇವಾಲಯವನ್ನು ಸೇರಿಕೊಳ್ಳುತ್ತದೆ. ಅಲ್ಲಿ ಪಲ್ಲಕ್ಕಿಯನ್ನ ಇಟ್ಟು ಎಲ್ಲರೂ ಹೊರಟು ಹೋಗುತ್ತಾರೆ. ನಂತರ ಏಪ್ರಿಲ್ 30ರಂದು ಅಂದ್ರೆ ಮಾರನೇ ದಿನ ಆ ಪಲ್ಲಕ್ಕಿ ಗುಪ್ತ ಕಾಶಿಯಿಂದ ಪಟದ ಬಳಿಗೆ ಸೇರಿಕೊಳ್ಳುತ್ತದೆ. ಆದ್ರೆ ಭಾರಿ ಗುಡುಗು ಮಿಂಚು ಮಳೆಯಿಂದಾಗಿ ಆ ಯಾತ್ರೆ ತುಂಬಾ ಕಷ್ಟಕರವಾಗಿ ಬದಲಾಯಿತು. ವೈಭವ್ ಕೂಡ ಮುಂದೆ ದಾರಿ ಕಾಣಿಸದೆ ಹೋಗಿದ್ದರಿಂದ ತುಂಬಾ ಭಯಾನಕ ಪರಿಸ್ಥಿತಿ ಏರ್ಪಟ್ಟಿತು. ವೈಭವ್ ತುಂಬಾ ಭಯಭೀತನಾಗುತ್ತಾನೆ. ಆದ್ರೆ ಅಲ್ಲಿದ್ದ ಒಬ್ಬ ವೃದ್ಧ ಭಕ್ತನು ವೈಭವ್ಗೆ ಧೈರ್ಯ ನೀಡುತ್ತಾರೆ. ನಾನಾದ್ರೆ ವಯಸ್ಸಾದ ಮುದುಕನು, ಆದ್ರೆ ನೀನಿನ್ನು ಯುವಕನು, ಭಯ ಬೀಳುವ ಅವಶ್ಯಕತೆ ಇಲ್ಲ, ಭಯ ಬೀಳಬೇಡ ಎಂದು ಧೈರ್ಯ ನೀಡುತ್ತಾರೆ. ಆದ್ರೆ ಆ ವೃದ್ಧನು ಯಾರು ಎಂದು ಗೊತ್ತಿಲ್ಲ. ಆದ್ರೆ ಆ ವ್ಯಕ್ತಿ ಮಹಾದೇವನ ಸ್ವರೂಪನಂತೆ ಕಾಣಿಸುತ್ತಿದ್ದನು ಎಂದು ವೈಭವ್ ಹೇಳಿದನು.
ನಂತರ ಪಂಚಮುಖಿ ಪಲ್ಲಕ್ಕಿ ಗೌರಿ ಬೆಟ್ಟದಲ್ಲಿ ಗೌರಿ ದೇವಾಲಯವನ್ನು ಸೇರಿಕೊಳ್ಳುತ್ತದೆ. ಅಲ್ಲಿ ಪ್ರತ್ಯೇಕವಾದ ಪೂಜೆಗಳು ನಡೆಯುತ್ತವೆ. ಅಷ್ಟೊತ್ತಿಗಾಗಲೇ 4 ದಿನಗಳು ಕಳೆದು ಹೋಗಿರುತ್ತವೆ. ತಿನ್ನುವುದಕ್ಕೆ, ನಿದ್ರೆ ಮಾಡುವುದಕ್ಕೆ ಸರಿಯಾದ ಸಮಯವೇ ಸಿಗುತ್ತಿಲ್ಲ. ಉಪವಾಸ ಅಥವಾ ತಪಸ್ಸು ಮಾಡುತ್ತಿರುವಂತೆ ಅನಿಸಿತು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಇರುತ್ತಿದ್ದೆವು. ರಾತ್ರಿಯಾದ ನಂತರ ಯಾವುದೋ ಒಂದು ಸ್ಥಳದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದೆವು. ಇನ್ನು ಕೊನೆಯ ದಿನ ಶುರುವಾಯಿತು. ಈ ಕೊನೆಯ ದಿನ ಕೇದಾರನಾಥನು ನೇರವಾಗಿ ಗೌರಿ ಬೆಟ್ಟದಿಂದ ಕೇದಾರನಾಥವರೆಗೂ ತೆಗೆದುಕೊಂಡು ಹೋದರು. ಮೇ 2ರಂದು ಬೆಳಿಗ್ಗೆ 7 ಗಂಟೆಗೆ ವೃಷಭ ಲಗ್ನದಲ್ಲಿ ಪಂಡಿತರ ವೇದ ಮಂತ್ರಗಳಿಂದ ಕೇದಾರನಾಥ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಗುತ್ತದೆ. ಬೆಳಿಗ್ಗೆಯಿಂದಲೇ ಭಕ್ತರು ಕೇದಾರನಾಥನ ದರ್ಶನಕ್ಕೋಸ್ಕರ ಅಪಹಪಿಸುತ್ತಿರುತ್ತಾರೆ. ಪಲ್ಲಕ್ಕಿಯ ಜೊತೆಯಲ್ಲಿ ಕೇದಾರೇಶ್ವರನು ಕೇದಾರನಾಥನ್ನು ಸೇರಿಕೊಂಡರು. ಆದ್ರೆ ವೈಭವ್ಗೆ ಈಗ ನಡೆಯುತ್ತಿರುವ ಅಲ್ಲಿನ ಅದ್ಭುತಗಳು ಒಂದಿಷ್ಟು ಕೂಡ ಅರ್ಥವಾಗುತ್ತಿಲ್ಲ. ಕೇದಾರನಾಥ ದೇವಾಲಯವು ಪೂರ್ತಿಯಾಗಿ ರಹಸ್ಯದಿಂದ ಅಡಗಿಕೊಂಡಿದೆ ಎಂದು ವೈಭವ್ಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ಕೇದಾರನಾಥ ದೇವಾಲಯವು ಹರಹರ ಮಹಾದೇವ ಎಂಬ ಘೋಷಣೆಯಿಂದ ಮೊಳಗಿದೆ. ವೈಭವ್ ಅಂದುಕೊಳ್ಳುತ್ತಾನೆ, ಈ ದೇವಾಲಯ 6 ತಿಂಗಳಿಂದ ಮುಚ್ಚಲ್ಪಟ್ಟಿದೆ. 6 ತಿಂಗಳ ನಂತರ ಆ ದೇವಾಲಯ ಹೇಗಿದೆ ಎಂದು ನೋಡಬೇಕೆಂದು ತುಂಬಾ ಉತ್ಸುಕನಾಗಿದ್ದಾನೆ. ಅಸಲಿಗೆ ಒಳಗಡೆ ಹೇಗಿದೆ ಎಂದು ನೋಡಬೇಕೆಂದು ತುಂಬಾ ಆಸೆ ಪಡುತ್ತಿದ್ದಾನೆ. ಆದ್ರೆ ವೈಭವ್ಗೆ ಕೇದಾರನಾಥ ದೇವಾಲಯದ ಬಾಗಿಲನ್ನು ಮುಚ್ಚಿದ ನಂತರ ಏನು ನಡೆಯುತ್ತದೆ ಎಂದು ಗೊತ್ತಿಲ್ಲ. ವಾದ್ಯಗಳೊಂದಿಗೆ ಮುಳುಗಿದ್ದ ಘಟ್ಟ ಪ್ರಾರಂಭವಾಯಿತು. ಪೊಲೀಸರು, ಆರ್ಮಿ ಆಫೀಸರ್ಸ್ ಗಳು ಭಾರಿ ಬಂದೋಬಸ್ತನ್ನು ಶುರು ಮಾಡಿದರು. ವೈಭವ್ ತುಂಬಾ ಸುಸ್ತಾಗಿದ್ದರೂ ಕೂಡ ಆ ದೇವಸ್ಥಾನವನ್ನು ಸೇರಿಕೊಂಡ ತಕ್ಷಣ ಏನೋ ಒಂದು ರೀತಿ ಹೊಸ ಉರುಪು ಬಂದಂತಾಯಿತು. ವೈಭವ್ ಕೂಡ ದರ್ಶನ ಮಾಡುವುದಕ್ಕೆ ಅಪಹಪಿಸುತ್ತಿದ್ದಾನೆ. ಏಕೆಂದ್ರೆ ಈ ವರ್ಷದಲ್ಲಿ ಇದೇ ಮೊದಲನೇ ದರ್ಶನ. ಪೂಜಾರಿಗಳು ಪೂಜೆಯನ್ನು ಮಾಡಿದ ನಂತರ ದೇವಸ್ಥಾನದ ಬಾಗಿಲುಗಳನ್ನು ತೆರೆದರು. ಮೊದಲಿಗೆ ಆ ದೇವಸ್ಥಾನದ ಪ್ರಧಾನ ಪೂಜಾರಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದರು. ನಂತರ ಒಬ್ಬೊಬ್ಬರಾಗಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದರು. ವೈಭವ್ ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣ ಒಂದು ರೀತಿ ಆಶ್ಚರ್ಯಗೊಳ್ಳುತ್ತಾನೆ. ದೇವಸ್ಥಾನದ ಒಳಗೆ ತುಂಬಾ ಶುಭ್ರವಾಗಿದೆ. ಯಾರೋ ಸ್ವಲ್ಪ ಸಮಯದ ಹಿಂದೆ ಬಂದು ಶುಚಿ ಮಾಡಿದಂತೆ ಇದೆ. ಪ್ರಧಾನ ಗರ್ಭಗುಡಿಯಲ್ಲಿ ಒಂದು ದೊಡ್ಡ ಶಿವಲಿಂಗವಿದೆ. ಗರ್ಭಗುಡಿ ಬಳಿಗೆ ಹೋದ ನಂತರ ವೈಭವ್ಗೆ ಶಿವಲಿಂಗದ ಮುಂದೆ ಒಂದು ದೀಪ ಉರಿಯುತ್ತಿರುವಂತೆ ಕಾಣಿಸಿತು. ಖಂಡಿತವಾಗಿಯೂ ಈ ದೀಪವನ್ನ ಪೂಜಾರಿಗಳೇ ಇಟ್ಟಿದ್ದಾರೆ ಎಂದು ವೈಭವ್ ಅಂದುಕೊಳ್ಳುತ್ತಾನೆ. ಆದ್ರೆ ಆ ನಂತರ ಅವನಿಗೆ ಗೊತ್ತಾದ ವಿಷಯವೇನು ಅಂದ್ರೆ, ಆ ದೀಪವನ್ನು 6 ತಿಂಗಳ ಕೆಳಗೆ ಗರ್ಭಗುಡಿಯನ್ನು ಮುಚ್ಚುವ ಸಮಯದಲ್ಲಿ ಹಚ್ಚಿ ಇಟ್ಟಿದ್ದರು ಎಂದು ಗೊತ್ತಾಗುತ್ತದೆ. ಆ ದೀಪ ಇನ್ನೂ ಸಹ ಬೆಳಗುತ್ತಿದೆ. 6 ತಿಂಗಳ ಕೆಳಗೆ ಇಟ್ಟಿದ್ದ ಆ ದೀಪ ಈಗಲೂ ಸಹ ಹೀಗೆ ಬೆಳಗುತ್ತಿದೆ. ಅದಕ್ಕೆ ಎಣ್ಣೆಯನ್ನು ಯಾರು ಹಾಕುತ್ತಿದ್ದಾರೆ? ಇದರ ಹಿಂದೆ ಯಾವುದೋ ಶಕ್ತಿ ಇದೆ ಎಂದು ಆಲೋಚನೆ ಮಾಡುತ್ತಾ ವೈಭವ್ಗೆ ಒಂದು ರೀತಿ ಮತಿ ಭ್ರಮಣೆಯಾದಂತಾಗುತ್ತದೆ. ಅಷ್ಟೇ ಅಲ್ಲದೆ ಶಿವಲಿಂಗಕ್ಕೆ ಇಟ್ಟಿದ್ದ ಹೂಗಳು ಕೂಡ ಈಗ ಇಟ್ಟಂತೆ ಇವೆ. ಅವು ಎಲ್ಲಿಂದ ಬಂದವು? ಯಾರು ತೆಗೆದುಕೊಂಡು ಬಂದು ಇಟ್ಟಿದ್ದಾರೆ? ಆಶ್ಚರ್ಯದಿಂದ ವೈಭವ್ ಅಲ್ಲಿದ್ದ ಪೂಜಾರಿಯ ಮೂಲಕ ಈ ಸತ್ಯವನ್ನ ತಿಳಿದುಕೊಳ್ಳುತ್ತಾನೆ. ಆತನು ಹೇಳಿದ ಸತ್ಯವನ್ನು ಕೇಳಿದರೆ ನೀವು ಕೂಡ ಆಶ್ಚರ್ಯರಾಗುತ್ತೀರಾ. ಕೇದಾರೇಶ್ವರನು ತುಂಬಾ ದಯವುಳ್ಳವನು. ಆತನು ತನ್ನ ಭಕ್ತರನ್ನು ಎಂದಿಗೂ ಸಹ ಭೇದ ಭಾವದಿಂದ ನೋಡುವುದಿಲ್ಲ. ಆತನ ಮೇಲಿರುವ ಭಕ್ತಿಗೆ ಭೂತ, ಪ್ರೇತ, ಪಿಶಾಚಿ, ಮನುಷ್ಯ, ಕಿನ್ನರ, ಗಂಧರ್ವರೆಲ್ಲರೂ ಕೂಡ ಒಂದೇ. 6 ತಿಂಗಳ ಕಾಲ ಮನುಷ್ಯರ ಮೂಲಕ ದೇವಸ್ಥಾನವನ್ನು ಮುಚ್ಚಲಾಗುತ್ತದೆ. ಆದ್ರೆ ಆ ನಂತರ 6 ತಿಂಗಳ ಕಾಲ ಸ್ವಯಂ ಆಗಿ ದೇವತೆಗಳು ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಾರೆ. ನೀನು ಈ ದೇವಸ್ಥಾನದ ಒಳಗೆ ಬಂದಾಗಿನಿಂದಲೂ ನೋಡುತ್ತಲೇ ಇದ್ದೀಯಾ. ಈ ದೇವಾಲಯವನ್ನು ಶುಭ್ರವಾಗಿ ಶುಚಿ ಮಾಡಿದಂತೆ ಇದೆ. 6 ತಿಂಗಳಿಂದ ಮುಚ್ಚಲ್ಪಟ್ಟಿದ್ದರೂ ಕೂಡ ಈ ದೇವಾಲಯ ಶುಭ್ರವಾಗಿದೆ. ಹಚ್ಚಿದ ದೀಪ ಇನ್ನು ಉರಿಯುತ್ತಲೇ ಇದೆ. ಅದು ದೇವತೆಗಳ ಕೃಪೆಯಿಂದ ಬೆಳಗುತ್ತಿದೆ. ಶಿವಲಿಂಗದ ಮೇಲೆ ಪುಷ್ಪಗಳು ಇವೆ. ಈ ದೇವಸ್ಥಾನದ ಸುತ್ತಲೂ ಯಾವುದೇ ಮರಗಳಾಗಲಿ ಹೂವುಗಳಾಗಲಿ ಇಲ್ಲ. ಆ ಹೂವುಗಳನ್ನು ಸ್ವಯಂ ಆಗಿ ದೇವತೆಗಳೇ ಇಟ್ಟಿರುವಂತವು. 6 ತಿಂಗಳ ಕಾಲ ಮನುಷ್ಯರ್ಯಾರು ಇಲ್ಲಿ ಪೂಜೆ ಮಾಡದೇ ಇದ್ರೂ ಪೂಜೆಗಳು ಮಾತ್ರ ನಡೆಯುತ್ತಲೇ ಇರುತ್ತವೆ. ಅದನ್ನ ಸಾಕ್ಷಾತ್ ದೇವತೆಗಳು ಮಾಡುತ್ತಾರೆ. ಅದೇ ದಿನ ವೈಭವ್ ಮತ್ತೆ ತನ್ನ ತಂದೆ ತಾಯಿ ಜೊತೆ ಸೇರಿಕೊಂಡು ಕೇದಾರನಾಥೇಶ್ವರನ ದರ್ಶನ ಮಾಡಿಕೊಳ್ಳುತ್ತಾನೆ. ಎಷ್ಟೇ ಸಾರಿ ದರ್ಶನ ಮಾಡಿದರೂ ಪ್ರತಿ ಸಾರಿ ಕೂಡ ಯಾವುದೋ ಒಂದು ರೀತಿಯ ಹೊಸ ಅನುಭೂತಿ ದೊರೆಯುತ್ತದೆ ಎಂದು ಹೇಳಿದನು. ಇನ್ನು ದರ್ಶನಕ್ಕೆ ಇಷ್ಟು ಅನುಭೂತಿ ದೊರೆಯುತ್ತಿರುವಾಗ ದೇವಸ್ಥಾನದಲ್ಲಿ ಇದ್ದರೆ ಇನ್ನೂ ಹೆಚ್ಚು ಅನುಭೂತಿ ದೊರೆಯಬಹುದು ಎಂದು ವೈಭವ್ ಆಲೋಚನೆ ಮಾಡುತ್ತಾನೆ. ಆದ್ರೆ ವೈಭವ್ಗೆ ಗೊತ್ತಿಲ್ಲ, ಇನ್ನು ಆಶ್ಚರ್ಯಕರವಾದ ವಿಸ್ಮಯವನ್ನ ನೋಡುತ್ತೇನೆ ಎಂದು. 5 ದಿನಗಳ ಕಾಲ ಕೇದಾರೇಶ್ವರನ ಪಲ್ಲಕ್ಕಿಯ ಜೊತೆಗೆ ಪ್ರಯಾಣ ಮಾಡಿ ಒಂದು ದಿನ ಪೂರ್ತಿ ದರ್ಶನದಲ್ಲಿ ಕಾಲ ಕಳೆದ ವೈಭವ್ ಮಾರನೇ ದಿನ ಕೆಳಗಡೆ ಹೋಗುವುದಕ್ಕೆ ಸಿದ್ಧನಾದನು. ವೈಭವ್ನ ತಂದೆ ತಾಯಿ ತುಂಬಾ ವಯಸ್ಸಾದವರು. ಅವರಿಗೆ ಕೆಳಗಡೆ ನಡೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವರನ್ನು ಕತ್ತೆಯ ಸವಾರಿಯಲ್ಲಿ ಕೂರಿಸಿ ತಾನು ಕೂಡ ಕತ್ತೆಯ ಸವಾರಿ ಜೊತೆ ನಡೆದುಕೊಂಡು ಪ್ರಯಾಣ ಮಾಡುತ್ತಾನೆ. ಆಗ ಕತ್ತೆಯ ಸವಾರಿ ಮಾಡುವವನು, ಈ ದಾರಿ ತುಂಬಾ ದೂರವಿದೆ, ಈ ದಾರಿಯಲ್ಲಿ ನಾವು ನಡೆದುಕೊಂಡು ಹೋದರೆ ನಾವು ಕೆಳಗಡೆ ತಲುಪುವುದಕ್ಕೆ ತುಂಬಾ ಸಮಯವಾಗುತ್ತದೆ. ಆದ್ರೆ ಇನ್ನೊಂದು ಶಾರ್ಟ್ ಕಟ್ ದಾರಿ ಇದೆ, ನಾವು ಆ ದಾರಿಯಲ್ಲಿ ಹೋಗಬಹುದು. ಆ ದಾರಿಯಲ್ಲಿ ಹೋದರೆ
1 ಗಂಟೆಯಲ್ಲಿ ತಲುಪಬಹುದು ಎಂದು ವೈಭವ್ಗೆ ಹೇಳುತ್ತಾನೆ. ಆಗ ವೈಭವ್ ಶಾರ್ಟ್ ಕಟ್ ಬೇಡ ಅಂತ ಅಂದ್ಕೊಂಡ್ರು ಕೂಡ ಈ ದಾರಿಯಲ್ಲಿ ಹೋಗುವುದಕ್ಕೆ ತುಂಬಾ ಸಮಯವಾಗುತ್ತದೆ, ಅಷ್ಟೊತ್ತಿಗಾಗಲೇ ಕತ್ತಲಾಗುತ್ತದೆ ಎಂದು ತನ್ನ ತಂದೆ ತಾಯಿಯ ಬಗ್ಗೆ ಯೋಚನೆ ಮಾಡಿ ಆ ಶಾರ್ಟ್ ಕಟ್ ದಾರಿಯಲ್ಲಿ ಹೋಗೋಣ ಎಂದು ನಿರ್ಧಾರ ಮಾಡುತ್ತಾನೆ. ಈಗ ಆ ಶಾರ್ಟ್ ಕಟ್ ದಾರಿಯಲ್ಲಿ ಮುಂದಕ್ಕೆ ಪ್ರಯಾಣ ಮಾಡುತ್ತಿದ್ದಾರೆ. ಆ ದಾರಿ ನೋಡುವುದಕ್ಕೆ ಸ್ವಲ್ಪ ಭಯಂಕರವಾಗಿದೆ. ಆ ದಾರಿಯಲ್ಲಿ ಅವರಿಗೆ ಒಂದು ದೊಡ್ಡ ವಿಷಸರ್ಪ ಕಾಣಿಸಿತು. ಅದು ಅವರ ದಾರಿಗೆ ಅಡ್ಡವಾಗಿ ನಿಂತುಕೊಂಡಿದೆ. ಆಗ ಎಲ್ಲರೂ ಭಯದಿಂದ ನಿಂತುಕೊಂಡು ಬಿಟ್ಟರು. ಆ ಸರ್ಪವು ಅವರು ಹೋಗುವ ದಾರಿಗೆ ಅಡ್ಡವಾಗಿ ನಿಂತಿರುವ ದೃಶ್ಯವನ್ನು ನೋಡಿದರೆ ಯಾರಿಗೆ ಆಗಲಿ ಅವರ ಹೃದಯದ ವೇಗ ಹೆಚ್ಚಾಗುತ್ತದೆ. ಯಾರು ಕೂಡ ಮುಂದಕ್ಕೆ ಹೆಜ್ಜೆ ಇಡುವ ಪ್ರಯತ್ನ ಮಾಡಲಿಲ್ಲ. ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಯಾರಾದ್ರೂ ಮುಂದಕ್ಕೆ ಹೋದರೆ ಅವರಿಗೆ ಸಾವು ತಪ್ಪುವುದಿಲ್ಲ ಎಂದು. ಏನು ಮಾಡಬೇಕೆಂದು ಯಾರಿಗೂ ಸಹ ಅರ್ಥವಾಗುತ್ತಿಲ್ಲ. ವೈಭವ್ ಆ ಕತ್ತೆ ಸವಾರಿ ಮಾಡುವ ವ್ಯಕ್ತಿಯನ್ನ ಈ ಸರ್ಪವನ್ನು ಇಲ್ಲಿಂದ ಓಡಿಸಬಹುದಾ ಎಂದು ಕೇಳುತ್ತಾನೆ. ಒಂದನ್ನು ಓಡಿಸುವುದಕ್ಕೆ ಪ್ರಯತ್ನ ಪಟ್ಟ ತಕ್ಷಣ ಇನ್ನು 2-3 ಸರ್ಪಗಳು ಬಂದು ಸೇರಿಕೊಂಡವು. ಸುಮಾರು 1 ಗಂಟೆಯ ಕಾಲ ಅಲ್ಲೇ ಕಾಯುತ್ತಾ ನಿಂತುಕೊಂಡರು. ಆದ್ರೆ ಒಂದು ಸರ್ಪನು ಕೂಡ ಅಲ್ಲಿಂದ ಕದಲಲಿಲ್ಲ. ಈ ದಾರಿಯಲ್ಲಿ ನಾವು ಮುಂದಕ್ಕೆ ಹೋಗುವುದು ಈ ಸರ್ಪಗಳಿಗೆ ಇಷ್ಟವಿಲ್ಲ ಎಂದು ವೈಭವ್ಗೆ ಅರ್ಥವಾಗುತ್ತದೆ. ಇದೆಲ್ಲವೂ ಕೇದಾರನಾಥನ ಲೀಲೆ ಎಂದು ಅಂದುಕೊಳ್ಳುತ್ತಾರೆ. ಇನ್ನು ಸಮಯವಾಗುತ್ತಿದೆ ಎಂದು ಆಲೋಚನೆ ಮಾಡಿ ಆ ಅಡ್ಡದಾರಿಯನ್ನು ಬಿಟ್ಟು ದೂರವಾದರೂ ಪರವಾಗಿಲ್ಲ ಎಂದು ಬೇರೆ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಕೆಲವು ಗಂಟೆ ನಂತರ ಸೇರಿಕೊಂಡರು. ಅಲ್ಲಿಗೆ ಸೇರಿಕೊಂಡ ನಂತರ ವೈಭವ್ಗೆ ಶಾಕ್ ಆಗುತ್ತದೆ. ಈ ವಿಷಯವನ್ನು ಕೇಳಿದ ತಕ್ಷಣ ನೀವು ಕೂಡ ಶಾಕ್ ಆಗುತ್ತೀರಾ. ಅವರು ಹೋಗಬೇಕೆಂದುಕೊಂಡಿದ್ದ ದಾರಿಯಲ್ಲಿ ಭೂಕಂಪ ಸಂಭವಿಸಿದೆ ಎಂದು ವೈಭವ್ಗೆ ಗೊತ್ತಾಗುತ್ತದೆ. ಆಗ ಇದು ಕೇದಾರೇಶ್ವರನ ಲೀಲೆ ಎಂದು ಎಲ್ಲರಿಗೂ ಅರ್ಥವಾಗುತ್ತದೆ. ಅಸಲಿಗೆ ನಾವು ಹೋಗುವ ದಾರಿಯಲ್ಲಿ ಸರ್ಪಗಳು ಏಕೆ ಅಡ್ಡ ಬಂದವು ಎಂದು ವೈಭವ್ಗೆ ಅರ್ಥವಾಗುತ್ತದೆ. ಸಾಕ್ಷಾತ್ ಕೇದಾರೇಶ್ವರನೇ ಈ ಶಾರ್ಟ್ ಕಟ್ ದಾರಿಯಲ್ಲಿ ಬರುವ ಭಕ್ತರನ್ನು ತಡೆಯುವುದಕ್ಕೆ ಬಂದಿದ್ದಾರೆ ಎಂದು ಅಂದುಕೊಳ್ಳುತ್ತಾನೆ. ಆಗ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಆ ಕೇದಾರೇಶ್ವರನಿಗೆ ನಮಸ್ಕರಿಸುತ್ತಾರೆ. ರಾತ್ರಿ 9 ಗಂಟೆಯ ವೇಳೆಗೆ ಗೌರಿ ಬೆಟ್ಟವನ್ನು ಸೇರಿಕೊಳ್ಳುತ್ತಾರೆ. ಹೀಗೆ ವೈಭವ್ನ ಮೊದಲನೇ ಸ್ಯಾಲರಿಯಲ್ಲಿ ತನಗೆ ಮಾತ್ರವಲ್ಲದೆ ತನ್ನ ಫ್ಯಾಮಿಲಿಗೂ ಕೂಡ ಕೇದಾರನಾಥ್ ಯಾತ್ರೆಯ ಭಾಗ್ಯ ದೊರೆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದ ಬಗ್ಗೆ ಏನೆನಿಸಿತು ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.